ಹಾಯ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾನೆ. ಇವತ್ತು ನಾನು ಏನಪ್ಪ ಅಂತಂದರೆ ವಿಲೇಜ್ ಅಕೌಂಟ್ ಅಪ್ಲಿಕೇಶನ್ ಹಾಕೋಕೆ ಹೋಗ್ಬೇಕಂತಂದು ರೆಡಿಯಾಗಿದ್ದರೆ ಆಲ್ರೆಡಿ 11:35 ಆಗಿತ್ತು. ಅವ್ರು ಬೇರೆ ಇವತ್ತು 2 ಗಂಟೆ ಮೇಲೆ ಇರಲ್ಲ ಅಂದಿದ್ರು ಅಣ್ಣಾರು. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಅವಕ್ಕೆ ಏನೇನು ಬೇಕಂತಂದು ಎಲ್ಲ ಇಟ್ಕೊಳಕತ್ತಿದ್ದೆ. ಅಷ್ಟೊನ್ನಾಗರ ಇವ್ರು ಕಂಡ್ರೆ ನಮಗೆ ಯಾರು B.Ed ಮಂದಿರಿ ನೋಡ್ರಿ. ಈಗ ಸಿಮ್ಯುಲೇಷನ್ ಸ್ಟಾರ್ಟ್ ಆಗಿಬಿಟ್ಟವು. ಇನ್ನು 8 ದಿನದೊಳಗೆ ನಮ್ಮನ್ನು ಸ್ಕೂಲಿಗೆ ಹಾಕ್ತಾರೆ. ಎಲ್ಲ ಪ್ರಿಪ್ರೇಷನ್ ಮಾಡಕತ್ತಿದ್ರಿ. ಹಂಗೆ ಹೊರಗೆ ಹೋಗೋದ್ರಾಗ ನಮ್ಮವ್ವ ಕೆಲಸ ಮಾಡಕತ್ತಿದ್ಲಿ ಅಂತ ಬಿಸ್ಲಾಗನು. ಯಾಕಂದ್ರೆ ಆಕೆಗೆ ಹುಷಾರಿದ್ದಿಲ್ಲ. ಆದ್ರೂ ಆಕಿನ ಕಾಡಿಸಿ ಒಂದು ಹಾಯ್ ಹೇಳಂತಂದು ಹೇಳಿದ್ರಿ. ಕಡೆಯಾಗೂ ಹೇಳಿದ್ಲು. ಆಕೆ ಎಷ್ಟು ಪ್ರಯತ್ನ ಮಾಡಿದ್ರೆ ಹೇಳ್ತಿದ್ದಿಲ್ಲ. ಹಂಗೆ ವೀಡಿಯೋ ಮಾಡ್ಕೊಂಡು ಹೋದ್ರಿ. ಎಲ್ಲಿಗಂದ್ರೆ ದೇವಸ್ಥಾನದ ಮೇಲೆ. ಎಲ್ಲಿಲ್ಲ, ನನ್ನ ಬಾಲ್ಯ ದಿನಗಳನ್ನು ಕಳೆದ ನೆನಪು ಭಾಳ ಬರ್ತಾವ್ರಿ ಈ ದೇವಸ್ಥಾನದ ಮೇಲೆ ಬಂತಂದ್ರೆ. ಇವಾಗಿದ್ದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸ್ಬೇಕು ಅಂತಂದು ಚರ್ಚೆ ನಡೆದೈತ್ರಿ. ಇದು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ನೋಡೋಣ, ಇದು ಟೈಮ್ ಇತ್ತಂದ್ರೆ ಯಾವಾಗಾರ ಒಂದು ಸಲ ವೀಡಿಯೋ ಮಾಡೋಣ ಇದ್ರ ಬಗ್ಗೆನ. ಇಲ್ಲಿ ಒಂದು ಶಾಸನ ಐತ್ರಿ, ಕನ್ನಡದಾಗನ ದೊರಕೈತದು. ಅದು ನಮ್ಮ ಗುಡಿ ಬಗ್ಗೆನೇ ಐತ್ರಿ ಎಲ್ಲ. ಇಲ್ಲಿ ನೋಡ್ರಿ ಟೆಂಪಲ್ ಮುಂದೆ ಒಂದು ದೊಡ್ಡ ಕೆರೆ ಐತ್ರಿ. ಇದ್ರ ಹಿಂದೆನೂ ಒಂದು ಕೀಲುಗೊಂಡ ಅಂತಂತ್ರಿ. ಅಂದರೆ ಗುಡಿ ಎಷ್ಟು ಅಳತೆ ಐತ್ರಿ ಅಷ್ಟೇ ಒಂದು ಬಾವಿ ಐತ್ರಿ ಅಲ್ಲಿ ಕೀಲುಗೊಂಡ. ಹೋಗಿದ್ದ ಕೆಲಸ ಅಂತ ಆಗ್ಲಿಲ್ರಿ. ಯಾಕಂದ್ರೆ ಸರ್ವರ್ ಬಿಜಿ ಅಂತ ಬರತ್ತಿದ್ರಿ. ಇವತ್ತು ಆಲ್ಮೋಸ್ಟ್ ಎಲ್ಲರೂ ಹಾಕ್ತಿರ್ತಾರೆ, ಸಂಡೇ ಅಲ್ಲ. ಹಾಗಾಗಿ ಸರ್ವರ್ ಬಿಜಿ ಅಂತ ಬರತ್ತಿದ್ರಿ. ನನಗೆ ಬಿಟ್ಟು ಟೈಮ್ ಬೇರೆ ಇಲ್ಲ, ಏನು ಮಾಡ್ಬೇಕು ಅನ್ನೋದು ತಿಳಿವಲ್ದು. ನೋಡೋಣ ದೇವ್ರು ಹೆಂಗೆ ಮಾಡ್ತಾನೆ ಹಂಗೆ ಮಾಡೋಕೆ ಬರುತ್ತೆ. ಇಲ್ಲಾಂದ್ರೆ ನಮ್ಮ ಬ್ರದರ್ಗೆ ಹೇಳಿನೇ ಹಾಕ್ತೀನಿ ಅಂತಂದು ಹೇಳಿದ್ದಾರೆ. ಹಂಗೆ ಬಸ್ ಹತ್ಕೊಂಡ್ರಾಗನ ಏನೋ ಒಂದು ನೆನಪಾರಿಬಿಟ್ಟಿದ್ರಿ. ನಮ್ಮವ್ವ ಏನೋ ಹೇಳಿದ್ಲು, ಮತ್ತು ನೆನ್ಪು ಮಾಡ್ಕೊಂಡು ಆಕಿ ಬ್ರೆಡ್ ಹೇಳಿದ್ಲು ರೀ. ಅದಕ್ಕೆ ತಂದೆ ತಾಯಿ ಎಷ್ಟೋ ತ್ಯಾಗ ಮಾಡಿರ್ತಾರೆ. ಅವ್ರು ಹೇಳಿದ್ದು ಒಂದು ನಾವು ಮಾಡಲಿಲ್ಲ ಅಂದ್ರೆ ಹೆಂಗೆ ರೀ. ಮತ್ತು ಅಕ್ಕಿಗೆ ಹೋಯ್ತಂದು ನನಗೆ ಬೇರೆ ತಿನ್ನೋಕೆ ತೊಗೊಂಬಂದು ಬಸ್ನಾಗ ಕುತ್ಕೊಂಡೋದ್ರಾಗನ ಬೇಜಾರು ಅನಿಸ್ತು ಸ್ವಲ್ಪ. ಇವತ್ತು ಬಂದಿದ್ದಕ್ಕೆ ಏನಾಗಲಿಲ್ಲಲ್ಲಪ್ಪ ಅಂತಂದು. ನೋಡೋಣ ಏನಾಗುತ್ತೇನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.